ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಾಯಶ್ಚರೈಸರ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಯೂಶಲಿ ಪೀಡಿಯಾಟ್ರಿಷಿಯನ್ ರೆಕಮೆಂಡ್ ಮಾಡುವಂಥ ಮಾಯಶ್ಚರ್ಗಳಾಗಿರುತ್ತೆ, ಸರಿನಾ? ಸೊ ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 12 ಇಯರ್ಸ್ ವರೆಗೂ ಇರುವಂಥ ಮಕ್ಕಳುಗಳಿಗೆ ಮಾಯಶ್ಚರೈಸರ್ಗಳನ್ನು ತೋರಿಸ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸುಮಾರು ಜನ ಮದರ್ಸ್ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮಾಯಶ್ಚರೈಸರ್ಗಳನ್ನು ತಿಳಿಸ್ಕೊಡಿ. ಈಗ ವಿಂಟರ್ ಸೀಸನ್ ಬೇರೆ, ಸೊ ನಮ್ಮ ಮಕ್ಕಳ ಸ್ಕಿನ್ ತುಂಬಾನೇ ಡ್ರೈ ಆಗ್ತಿದೆ. ಸೊ ಎವ್ರಿ ಡೇ ನಾವು ಯೂಸ್ ಮಾಡಬೇಕು. ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಸೊ ಅವ್ರ ಸ್ಕಿನ್ ತುಂಬಾನೇ ಹಾಳಾಗ್ತಿದೆ. ಸೊ ಏನು ದೊಡ್ಡವರು ಯೂಸ್ ಮಾಡುವಂಥ ಮಾಯಶ್ಚರೈಸರ್ಗಳನ್ನ ಯೂಸ್ ಮಾಡ್ಬೋದಾ ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ದೊಡ್ಡವರಿಗೆ ಯೂಸ್ ಮಾಡುವಂಥ ಮಾಯಶ್ಚರೈಸರ್ಗಳನ್ನ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿನೇ ಮಕ್ಕಳುಗಳಿಗೆ ಅಂತಾನೆ ಸಪರೇಟ್ ಆಗಿ ಮಾಯಶ್ಚರೈಸರ್ಗಳಿದೆ. ಸೊ ಅದನ್ನ ಡಿಸೈನ್ ಮಾಡಿದ್ದಾರೆ. ಸೊ ಇವತ್ತು ನಾನು ಬೆಸ್ಟ್ ಇರುವಂತ ಮಾಯಶ್ಚರೈಸರ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು 2 ಕೆಟಗರಿಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ? 0 to 5 ಇಯರ್ಸ್ ಇರುವಂತ ಬೇಬೀಸ್ಗಳಿಗೆ ಮತ್ತೆ 0 to 12 ಇಯರ್ಸ್ ಇರುವಂತ ಮಕ್ಕಳುಗಳಿಗೆ. ಸೊ ನಿಮಗೆ ನ್ಯೂ ಬಾರ್ನ್ ಬೇಬಿಯಿಂದ ಅಪ್ ಟು 12 ಇಯರ್ಸ್ ವರೆಗೂ ಕೂಡ ಒಂದೇ ರೀತಿ ಮಾಯಶ್ಚರೈಸರ್ ಕೂಡ ಯೂಸ್ ಮಾಡಬಹುದು. ಸೊ ಆ ರೀತಿಲಿ ನಿಮಗೆ ತೋರಿಸ್ತೀನಿ. ಅಥವಾ ನೀವು ಬೇಡ ನಮ್ಗೆ ಬೇಬೀಸ್ಗೆ ಸ್ವಲ್ಪ ಸಪರೇಟ್ ಆಗಿನೇ ಬೇಕು ಅಂತ ಹೇಳಿದ್ರೆ 0 to 5 ಇಯರ್ಸ್ ಒಳಗಡೆ ಇರುವಂತ ಏಜ್ ಗ್ರೂಪ್ ಅಲ್ಲಿ ಇರುವಂತ ಮಕ್ಕಳಿಗೆ ಯಾವೆಲ್ಲ ಲೋಷನ್ಸ್ ಇದೆ ಬಾಡಿ ಮಾಯಶ್ಚರೈಸರ್, ನೀವು ಅದನ್ನ ಯೂಸ್ ಮಾಡಬಹುದು. ಅಂಡ್ ಇದು ನೀವು ಬಾಡಿಗೂ ಮತ್ತೆ ಫೇಸ್ಗೂ ಎರಡೂ ಕೂಡ ಯೂಸ್ ಮಾಡಬಹುದು. ಸೊ ಒಂದೇ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ಗೂ ಅಂಡ್ ಬಾಡಿಗೆ ಎರಡಿಗೂ ಕೂಡ ಯೂಸ್ ಮಾಡಬಹುದು, ಸರಿನಾ? ಸೊ ಆ ರೀತಿ ನಿಮಗೆ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು. ಸೊ ಇಷ್ಟ ಆದ್ರೆ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ರ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಫಸ್ಟ್ ಬಂದು 0 to 5 ಏಜ್ ಗ್ರೂಪ್ ಅಲ್ಲಿರುವಂತಹ ಬೇಬೀಸ್ ಗಳಿಗೆ ಯಾವೆಲ್ಲ ಬೆಸ್ಟ್ ಮಾಯಶ್ಚರೈಸರ್ ಗಳಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಒನ್ ಬಂದು ಅವಿನೋ ಬೇಬಿ ಮಾಯಶ್ಚರ್ ಕ್ರೀಮ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಈ ಕ್ರೀಮ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಬೇಬಿ ಸ್ಕಿನ್ ಡ್ರೈ ಆಗದಿರೋ ರೀತಿ ಪ್ರೊಟೆಕ್ಟ್ ಮಾಡೋದು ಮತ್ತೆ ಪ್ರಿವೆಂಟ್ ಮಾಡ್ಲಿಕ್ಕೆ ಅಂತಾನೆ ಈ ಒಂದು ಕ್ರೀಮ್ ನ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಪೆಷಲಿ ಫಾರ್ ಬೇಬೀಸ್ ಅಂತಾನೆ ಮಾಡಿರುವಂತದ್ದು. ಅಂಡ್ ಇದರಲ್ಲಿ ಎನ್ರಿಚ್ಡ್ ಆಗಿ ಕೊಲೋಐಡಲ್ ಓಟ್ ಮೀಲ್ ಅಂತ ಹೇಳಿ ಒಂದು ಎನ್ರಿಚ್ಡ್ ಆಗಿ ಇನ್ಗ್ರೀಡಿಯೆಂಟ್ ಇದೆ. ಸೊ ಇದು ನಿಮ್ಮ ಸ್ಕಿನ್ ಅಂದ್ರೆ ನಿಮ್ಮ ಬೇಬಿ ಸ್ಕಿನ್ ಸೆನ್ಸಿಟಿವ್ ಅಥವಾ ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ ನಿಮ್ಮ ಬೇಬಿ ಸ್ಕಿನ್ಗೆ. ಮತ್ತೆ ನಿಮ್ಮ ಬೇಬಿ ಸ್ಕಿನ್ ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿದ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಮತ್ತೆ ರಿಲೀಫ್ ಕೂಡ ಸಿಗುತ್ತೆ ನಿಮ್ಮ ಬೇಬಿಗೆ. ಅಂಡ್ ನಿಮಗೆ 24 ಅವರ್ಸ್ ಅಂದ್ರೆ ನಿಮ್ಮ ಬೇಬಿ ಸ್ಕಿನ್ಗೆ 24 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಸಿಗುತ್ತೆ. ಇದರಲ್ಲಿ ಫ್ರೇಗ್ರೆನ್ಸ್ ಆಗಿರ್ಬೋದು, ಪ್ಯಾರಾಬಿನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಫ್ರೀ ಇದೆ. ಇದೊಂದು ಬೇಬಿ ಸ್ಕಿನ್ಗೆ ಆಂಟಿ ಇನ್ಫ್ಲಮೇಟರಿ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬೇಬಿ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರೂ ಹಾಳಾಗ್ತಾ ಇತ್ತು ಮತ್ತೆ ಹಾಳಾಗಬಾರ್ದು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಈ ಒಂದು ಮಾಯಶ್ಚರೈಸರ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ pH ವ್ಯಾಲ್ಯೂ ಕೂಡ ಬೇಬಿ ಸ್ಕಿನ್ಗೆ ಎಷ್ಟಿರಬೇಕು ಅಷ್ಟೇ ಈ ಒಂದು ಮಾಯಶ್ಚರೈಸರ್ ಅಲ್ಲೂ ಕೂಡ ಇದೆ. ಅಂಡ್ ಇದರಲ್ಲಿ ಗ್ಲಿಸರಿನ್, ಮಿನರಲ್ ಆಯಿಲ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಸೋಯಾಬೀನ್ ಆಯಿಲ್ ಅಂತ ಹೇಳಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಮಾಯಶ್ಚರೈಸರ್ ಇರೋದ್ರಿಂದ ಸೊ ಬೇಬಿ ಸ್ಕಿನ್ ತುಂಬಾನೇ ಸಾಫ್ಟ್, ತುಂಬಾನೇ ಸ್ಮೂತ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಡ್ರೈ ಆಗದಿರೋ ರೀತಿ ಈ ಒಂದು ಮಾಯಶ್ಚರೈಸರ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ ಬೇಬಿಗೆ ಏನಾದ್ರು ಒಂದೊಳ್ಳೆ ಮಾಯಶ್ಚರೈಸರ್ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಇದನ್ನ ಚೂಸ್ ಮಾಡಬಹುದು. ಅಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 570 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈಗ ಸೆಕೆಂಡ್ ಮಾಯಶ್ಚರೈಸರ್ ಬಂದು ಟೆಪಾಯ್ಡ್ ಡೈಲಿ ಲೋಷನ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಈ ಒಂದು ಬಾಡಿ ಲೋಷನ್ ಅಥವಾ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ನಿಮ್ಮ ಬೇಬಿ ಸ್ಕಿನ್ಗೆ ಅಂತ ಹೇಳಿದ್ರೆ, ಸೊ ನಿಮ್ಮ ಬೇಬಿ ಸ್ಕಿನ್ ಹೆಲ್ತ್ ಹಾಳಾಗದಿರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇಂಟೆನ್ಸಿವ್ ಮಾಯಶ್ಚರೈಸೇಷನ್ ಮತ್ತೆ ನರಿಶ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಈ ಒಂದು ಬಾಡಿ ಲೋಷನ್ ಅಂತಾನೆ ಹೇಳ್ಬೋದು. ಅಂಡ್ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಕೊಡುತ್ತೆ ಬೇಬಿ ಸ್ಕಿನ್ಗೆ. ಮತ್ತೆ ಬೇಬಿ ಸ್ಕಿನ್ ಬ್ಯಾರಿಯರ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ರೀಸ್ಟೋರ್ ಮಾಡಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಬೇಬಿ ಸ್ಕಿನ್ ಏನಾದ್ರು ಸ್ವಲ್ಪ ಇಚಿಂಗ್ ಏನಾದ್ರು ಅನಿಸ್ತಿತ್ತು ಮತ್ತೆ ಏನಾದ್ರು ಫ್ಯೂಚರ್ಲಿ ಆಗಬಾರ್ದು ಅಂತ ಹೇಳಿದ್ರೆ ಅದು ಕೂಡ ಪ್ರೊವೈಡ್ ಮಾಡುತ್ತೆ, ಅಂದ್ರೆ ಪ್ರೊಟೆಕ್ಷನ್ ಕೊಡುತ್ತೆ. ಎನ್ವಿರಾನ್ಮೆಂಟ್ ಡ್ಯಾಮೇಜಸ್ ಇಂದ ಬೇಬಿ ಸ್ಕಿನ್ ಹಾಳಾಗದಿರೋ ರೀತಿ ಅಥವಾ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದು ಕೂಡ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ 3 ಪವರ್ಫುಲ್ ಇಂಗ್ರೀಡಿಯೆಂಟ್ ಇದೆ. ಸೊ ಫಸ್ಟ್ ಒನ್ ಬಂದು ಸೆರಾಮೈಡ್, ನೆಕ್ಸ್ಟ್ ಬಂದು ಲ್ಯಾಕ್ಟೋಬಿಲಿಸ್ ಪ್ಲಾಂಟರಮ್ ಅಂತ ಹೇಳಿ ಓಟ್ ಆಯಿಲ್. ಸೊ ಈ 3 ಇಂಗ್ರೀಡಿಯೆಂಟ್ ಇರೋದ್ರಿಂದ ಬೇಬಿ ಸ್ಕಿನ್ಗೆ ತುಂಬಾನೇ ನರಿಶ್ಮೆಂಟ್, ತುಂಬಾನೇ ಹೈಡ್ರೇಷನ್, ಅದರಲ್ಲೂ ಕೂಡ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ. ಬೇಬಿ ಸ್ಕಿನ್ ಡ್ರೈ ಆಗದಿರೋ ರೀತಿ ಪ್ರೊಟೆಕ್ಷನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೀವೇನಾದ್ರು ಎವ್ರಿ ಡೇ ನಿಮ್ಮ ಬೇಬಿಗೆ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 220 rupees ಅಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಈಗ ಥರ್ಡ್ ಮಾಯಶ್ಚರೈಸರ್ ಬಂದು ಬೇಬಿ ಹಗ್ ಪ್ರೋ ಮಾಯಶ್ಚರೈಸಿಂಗ್ ಕ್ರೀಮ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಇದೊಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಸ್ಕಿನ್ ಹೆಲ್ತ್ ನ ತುಂಬಾನೇ ಮೇಂಟೈನ್ ಮಾಡುತ್ತೆ, ತುಂಬಾನೇ ಕಾಪಾಡುತ್ತೆ, ಪ್ರೊಟೆಕ್ಷನ್ ಸಿಗುತ್ತೆ. ಸೊ ನಿಮ್ಮ ಬೇಬಿ ಸ್ಕಿನ್ ತುಂಬಾನೇ ಸಾಫ್ಟ್, ತುಂಬಾನೇ ನರಿಶ್ಮೆಂಟ್ ಆಗುತ್ತೆ. ಮತ್ತೆ ಇನ್ಫ್ಲಮೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡಿ ಮಾಯಶ್ಚರೈಸರ್ ನ ತುಂಬಾನೇ ಲಾಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಸ್ಕಿನ್ ತುಂಬಾನೇ ಸಾಫ್ಟ್, ತುಂಬಾನೇ ಹೈಡ್ರೇಟ್ ಆಗುತ್ತೆ. ಮತ್ತೆ ರಾಡಿಕಲ್ ಡ್ಯಾಮೇಜಸ್ ಇಂದ ನಿಮ್ಮ ಬೇಬಿ ಸ್ಕಿನ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ
ರಿಪೇರ್ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಸ್ಕಿನ್ ಬ್ಯಾರಿಯರ್ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸ್ಕಾರ್ಸ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಬೇಬಿ ಸ್ಕಿನ್ ತುಂಬಾ ಇರಿಟೇಷನ್ ಸ್ಕಿನ್ ಅಥವಾ ಡ್ಯಾಮೇಜ್ಡ್ ಸ್ಕಿನ್ ಏನಾರು ಆಗಿತ್ತು ಇನ್ ಫ್ಯೂಚರ್ಲಿ ಆಗದಿರೋ ರೀತಿಯೂ ಕೂಡ ಕಾಪಾಡುತ್ತೆ. ಮತ್ತು ಬೇಬಿ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಸ್ವಲ್ಪ ಹಾಳಾಗಿತ್ತು ಅಂತ ಹೇಳಿದ್ರೆ ಸ್ಕಿನ್ ಬ್ಯಾರಿಯರ್ ಕೂಡ ತುಂಬಾ ಸ್ಟ್ರೆಂಥನ್ ಮಾಡುತ್ತೆ. ಸ್ಟ್ರೆಂಥನ್ ಮಾಡಿ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ವಿಟಮಿನ್ ಇ, ಪ್ಯಾಂಥಲೋನ್, ಅಲಂಟಾಯಿನ್, ಆರ್ಗಾನ್ ಆಯಿಲ್ ಮತ್ತು ಅವಕಾಡೋ ಆಯಿಲ್, ಕ್ಯಾಲೆಂಡುಲಾ ಆಯಿಲ್ ಹೀಗೆ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ಗಳು ಈ ಒಂದು ಮಾಯಶ್ಚರೈಸರಲ್ಲಿ ಇರೋದ್ರಿಂದ ಸೊ ನೀವೇನಾದ್ರು ನಿಮ್ಮ ಬೇಬಿಗೆ ಎವ್ರಿಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ 48 ಅವರ್ಸ್ವರೆಗೂ ಕೂಡ ನಿಮಗೆ ಹೈ ಪ್ರೊಟೆಕ್ಷನ್ ಕೊಡುತ್ತೆ ನಿಮ್ಮ ಬೇಬಿ ಸ್ಕಿನ್ಗೆ ಅಂತಲೇ ಹೇಳ್ಬೋದು. ಸೊ ಬೇಬಿ ಸ್ಕಿನ್ ಡ್ರೈ ಆಗದಿರೋ ರೀತಿ ಇದು ಹೈ ಪ್ರೊಟೆಕ್ಷನ್ ಕೊಡುತ್ತೆ. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 393 rupees ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಬೇಬಿಗೆ ಈ ಒಂದು ಮಾಯಶ್ಚರೈಸರ್ನ ಎವ್ರಿಡೇ ನೀವು ಯೂಸ್ ಮಾಡ್ಬೋದು. ಸೊ ಈ 3 ಬೆಸ್ಟ್ ಮಾಯಶ್ಚರೈಸರ್ಗಳನ್ನು ಯೂಶಲಿ ಪೀಡಿಯಾಟ್ರಿಷಿಯನ್ಸ್ ಮಕ್ಕಳುಗಳಿಗೆ ರೆಕಮೆಂಡ್ ಮಾಡ್ತಾರೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಈ 3ರಲ್ಲಿ ನೀವು ಯಾವ್ದಾದ್ರು ಒಂದನ್ನ ನಿಮ್ಮ ಬೇಬೀಸ್ಗೆ ನೀವು ಎವ್ರಿಡೇ ಯೂಸ್ ಮಾಡ್ಬೋದು. ಆ್ಯಂಡ್ ಈಗ ನೆಕ್ಸ್ಟ್ ಬಂದ್ಬಿಟ್ಟು 0 to 12 years ಒಳಗಡೆ ಇರುವಂಥ ಬೇಬೀಸ್ಗಳಿಗೆ ಮತ್ತು ಮಕ್ಕಳುಗಳಿಗೆ ಯಾವೆಲ್ಲ ಮಾಯಶ್ಚರೈಸರ್ಗಳಿದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಆಗಲೇ ನಿಮಗೆ 0 to 5 years ವರೆಗೂ ತೋರಿಸೋದಲ್ಲ. ಸೊ ನಿಮಗೆ ಅದರಲ್ಲಿ ಯಾವುದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ಕ್ಯಾಟಗರಿಲಿ ಯಾವ್ದಾದ್ರು ಚೂಸ್ ಮಾಡ್ಬೋದು. ಇದು ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 12 years ಒಳಗಡೆ ಇರುವಂಥ ಮಕ್ಕಳುಗಳಿಗೆ ಸೂಟ್ ಆಗುತ್ತೆ. ಸ್ವಲ್ಪ ಫೀಚರ್ಸ್ ಅಲ್ಲಿ ನಿಮಗೆ ವೇರಿ ಕಾಣಿಸ್ಬೋದು ಅಥವಾ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳು ಕೂಡ ವೇರಿ ಅಂತ ಅನ್ಸ್ಬೋದು. ಬಟ್ ಪ್ರೊಟೆಕ್ಷನ್ ಎಲ್ಲದೂ ಕೂಡ ಸಿಗುತ್ತೆ. ನೀವು ಪರ್ಟಿಕ್ಯುಲರ್ ಆಗಿ 5 years ಒಳಗಡೆ ಇರುವಂಥ ಬೇಬೀಸ್ಗೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ತೋರಿಸಿರುವಂಥ 3ರಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದು. ಅಥವಾ ನೀವು ಮಕ್ಕಳುಗಳಿಗೆ ಇರುವಂಥ ಡಿಸೈನ್ಸ್ ಅಲ್ಲೂ ಕೂಡ ಮತ್ತೆ ಬೇಬಿಗೆ ಇರುವಂಥ ಡಿಸೈನ್ಸು ನೀವು ಮಿಕ್ಸ್ಡ್ ಇರೋಂಥದ್ದು ನೀವು ಯೂಸ್ ಮಾಡ್ತೀರಾ ಅಂದ್ರೂ ಕೂಡ ಇವಾಗ ತೋರಿಸೋದ್ರಲ್ಲಿ ಯಾವ್ದಾದ್ರು ನೀವು ಒಂದನ್ನ ಯೂಸ್ ಮಾಡ್ಬೋದು. ನಿಮಗೆ ನಿಮ್ಮ ಮಕ್ಕಳುಗಳಿಗೆಲ್ಲ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಇವಾಗ ಫಸ್ಟ್ ಒನ್ ಬಂದು ಅಟಾಗ್ಲಾ ಬೇಬಿ ಮಾಯಶ್ಚರೈಸಿಂಗ್ ಕ್ರೀಮ್ ಅಂತ ಹೇಳಿ ಕಾಣಿಸ್ತಿದೆಯಲ್ಲ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಸೊ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬೇಬಿ ಸ್ಕಿನ್ ಎಲ್ಲ ಸ್ವಲ್ಪ ರ್ಯಾಷಸ್ ಆಗಿತ್ತು ಮತ್ತೆ ಇರಿಟೇಷನ್ ಏನಾದ್ರು ಆಗ್ತಾ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಕಡಿಮೆ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ ಬೇಬಿ ಸ್ಕಿನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಮತ್ತೆ ನಿಮ್ಮ ಮಕ್ಕಳ ಸ್ಕಿನ್ ತುಂಬಾನೇ ಸಾಫ್ಟ್, ತುಂಬಾನೇ ಮಾಯ್ಶ್ಚರ್, ತುಂಬಾನೇ ಸ್ಮೂತ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮಾಯಶ್ಚರೈಸರ್ನ ಲಾಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಲಾಸ್ ಆಗ್ತಿರೋ ರೀತಿ ಇದು ರೀಸ್ಟೋರ್ ಮಾಡುತ್ತೆ. ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ ಡ್ರೈ ಆಗದಿರೋ ರೀತಿ ಇದು ಹೈ ಪ್ರೊಟೆಕ್ಷನ್ ಕೊಡುತ್ತೆ. ಇದರಲ್ಲಿ ಗ್ಲಿಸರಿನ್, ಸೆರಾಮಿಡ್ ಆಯಿಲ್ ಮತ್ತು ಆಯಿಲಿವ್ ಆಯಿಲ್, ಓಟ್ ಆಯಿಲ್ ಮತ್ತು ಪ್ಯಾಂಥಲೋಲ್ ಆಯಿಲ್ ಹೀಗೆ ಸಾಕಷ್ಟು ಇಂಗ್ರೀಡಿಯೆಂಟ್ಗಳು ಈ ಒಂದು ಮಾಯಶ್ಚರೈಸರ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ನೀವು ನಿಮ್ಮ ಮಕ್ಕಳುಗಳಿಗೆ 12 ವರ್ಷದ ಒಳಗಡೆ ಇರುವಂಥ ಮಕ್ಕಳುಗಳಿಗೆ ನೀವೇನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 309 ಅಥವಾ 310 ರೂಪಾಯಿಲೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಈಗ ಸೆಕೆಂಡ್ ಒನ್ ಬಂದು ಸೆತಾಫಿಲ್ ಬೇಬಿ ವಿತ್ ಆರ್ಗ್ಯಾನಿಕ್ ಕ್ಯಾಲೆಂಡುಲಾ ಮಾಯಶ್ಚರೈಸರ್ ಅಂತ ಹೇಳಿ ಕಾಣಿಸ್ತಿದಲ್ವ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಬೇಬಿ ಸ್ಕಿನ್ ತುಂಬಾ ಇರಿಟೇಷನ್ ಮತ್ತೆ ಸೆನ್ಸಿಟಿವ್ ಏನಾದ್ರು ಇತ್ತು ಅಂತ ಹೇಳಿ ಅಥವಾ ಸೆನ್ಸಿಟಿವ್ ಏರಿಯಾ ಏನಾದ್ರು ಅಲ್ಲಿ ಸ್ವಲ್ಪ ಏನಾದ್ರು ಡ್ಯಾಮೇಜ್ ಏನಾದ್ರು ಆಗ್ತಾ ಇತ್ತು ಅಥವಾ ರ್ಯಾಷಸ್ ಏನು ಆಗಬಾರ್ದು ಅಂತ ಹೇಳಿದ್ರೆ ಸೊ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ನಿಮ್ಮ ಮಕ್ಕಳ ಸ್ಕಿನ್ ತುಂಬಾನೇ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಲೈಕ್ ಚೀಕ್ಸ್ ಹತ್ರ ಇರಬಾರ್ದು, ನೀಸ್ ಹತ್ರ ಅಥವಾ ಎಲ್ಬೋಸ್ ಹತ್ರ. ಸೊ ಈ ರೀತಿಲೆಲ್ಲ ಏನು ಸೆನ್ಸಿಟಿವ್ ಏರಿಯಾಸ್ ಅಲ್ಲೆಲ್ಲರೂ ಡ್ರೈನೆಸ್ ಆಗಬಾರ್ದು, ಇರಿಟೇಷನ್, ರೆಡ್ನೆಸ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಈ ಒಂದು ಮಾಯಶ್ಚರೈಸರ್ ನೀವು ಅಲ್ಲೆಲ್ಲ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತೆ ಹೈಡ್ರೇಷನ್ ಕೂಡ 24 hours ವರೆಗೂ ಕೂಡ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ನಿಮ್ಮ ಬೇಬಿ ಸ್ಕಿನ್ಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ ಆರ್ಗ್ಯಾನಿಕ್ ಕ್ಯಾಲೆಂಡುಲಾ, ಶಿಯಾ ಬಟರ್ ಮತ್ತೆ ಪ್ರೋ ವಿಟಮಿನ್ ಬಿ ಇದೆ. ಸೊ ಹಾಗಾಗಿ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಮತ್ತೆ ಇದು ತುಂಬಾನೇ ನಾನ್ ಸ್ಟಿಕಿ ಮತ್ತೆ ತುಂಬಾನೇ ಲೈಟ್ ವೇಟ್ ಇರೋದ್ರಿಂದ ಆರಾಮಾಗಿ ನಿಮ್ಮ ಬೇಬಿ ಸ್ಕಿನ್ ಒಳಗಡೆ ಡೀಪ್ ಆಗಿ ಅಬ್ಸರ್ವ್ ಆಗಿ ಬೇಬಿ ಸ್ಕಿನ್ ತುಂಬಾನೇ ಸಾಫ್ಟ್, ತುಂಬಾನೇ ಸ್ಮೂತ್ ಆಗುತ್ತೆ. ಸೊ ಏನಾದ್ರು ಇರಿಟೇಷನ್ ಇತ್ತು, ರೆಡ್ನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಕವರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಬೇಬಿ ಸ್ಕಿನ್ ತುಂಬಾನೇ ಸಾಫ್ಟ್, ತುಂಬಾನೇ ಸ್ಮೂತ್ ಆಗುತ್ತೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ 0 to 12 years ಒಳಗಡೆ ಇರುವಂತ ಮಕ್ಕಳುಗಳಿಗೆ ನೀವು ಯೂಸ್ ಮಾಡಬಹುದು. ಆ್ಯಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 634 rupees ಅಲ್ಲಿ ಸಿಗುತ್ತೆ ಫ್ರೆಂಡ್. ಆ್ಯಂಡ್ ಈಗ ಥರ್ಡ್ ಮಾಯಶ್ಚರೈಸರ್ ಬಂದು ಬೇಬಿ ಸೆಬಾಮೆಡ್ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಮಾಯಶ್ಚರೈಸರ್ ಅಂತ ಹೇಳಿ ಕಾಣಿಸ್ತಿದಲ್ವ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಈ ಒಂದು ಮಾಯಶ್ಚರೈಸರ್ ನೀವು ನಿಮ್ಮ ಬೇಬಿ ಸ್ಕಿನ್ಗೆ ಯೂಸ್ ಮಾಡಿದಾಗ ಅದು ಡೀಪ್ ಆಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿ ಸ್ಕಿನ್ ತುಂಬಾನೇ ಸಾಫ್ಟ್, ತುಂಬಾನೇ ಸ್ಮೂತ್ ಆಗುತ್ತೆ. ಮತ್ತೆ ಬೇಬಿ ಸ್ಕಿನ್ ಹೆಲ್ತ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಬೇಬಿ ಸ್ಕಿನ್ ಸ್ವಲ್ಪ ಏನಾದ್ರು ಡೆಲಿಕೇಟೆಡ್ ಸ್ಕಿನ್ ಏನಾದ್ರು ಇತ್ತು ನಿಮ್ಮ ಬೇಬಿಸ್ದು ಅಥವಾ ನಿಮ್ಮ ಮಕ್ಕಳದು ಅಂತ ಹೇಳಿದ್ರೆ ಇದು ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಇದು ತುಂಬಾನೇ ಸೂಟಬಲ್ ಅಂತಾನೆ ಅನ್ಸ್ಬೋದು. ಮತ್ತೆ ಇರಿಟೇಷನ್ ಸ್ಕಿನ್ ಆದ್ರೂ ಕೂಡ ಇದು ಸೂಟಬಲ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಡೀಪ್ ಹೈಡ್ರೇಷನ್ ಕೊಡುತ್ತೆ, ಡ್ರೈನೆಸ್ ಆಗದಿರೋ ರೀತಿ ಇದು ಪ್ರೊಟೆಕ್ಷನ್ ಮಾಡುತ್ತೆ.
ಆ್ಯಂಡ್ ಇದು ನಾನ್ ಗ್ರೇಸಿ ಟೆಕ್ಸ್ಚರ್ ಮತ್ತು ಕ್ವಿಕ್ಲಿ ಅಬ್ಸರ್ವ್ ಆಗೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಮತ್ತು ನಾನು ಆಗಲೇ ಹೇಳಿದಾಗೆ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಲೈಕ್ ನಿಮ್ಮ ಬೇಬಿ ಸ್ಕಿನ್ ತುಂಬಾ ಗ್ಲೋ ಆಗಿ ಕೂಡ ಕಾಣಿಸುತ್ತೆ, ತುಂಬಾ ಹೆಲ್ದಿಯಾಗಿ ಕೂಡ ಕಾಣಿಸುತ್ತೆ, ಮತ್ತು ಹ್ಯಾಪಿ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಈ ಒಂದು ಮಾಯಶ್ಚರೈಸೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಜೋಜೋಬಾ ಆಯಿಲ್, ಶಿಯಾ ಬಟರ್, ಪ್ಯಾಂಥಲಾನ್, ಸೊ ಹೀಗೆ ಒಂದಷ್ಟು ಇಂಗ್ರೀಡಿಯೆಂಟ್ಗಳು ಇರೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ನೀವೇನಾದ್ರು ಎವ್ರಿಡೇ ನಿಮ್ಮ ಮಕ್ಕಳಿಗೆ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಬೇಬಿ ಸ್ಕಿನ್ ತುಂಬಾನೇ ಹೆಲ್ತಿ ಆಗಿ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ, ಮತ್ತೆ ಡ್ರೈನೆಸ್ ಅನ್ಸೋದೇ ಇಲ್ಲ, ತುಂಬಾನೇ ಸಾಫ್ಟ್ ತುಂಬಾನೇ ಸ್ಮೂತ್ ಆಗುತ್ತೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 251 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈಗ ಲಾಸ್ಟ್ ಮಾಯಶ್ಚರೈಸರ್ ಬಂದು ವೆನುಸಿಯಾ ಬೇಬಿ ಇಂಟೆನ್ಸಿವ್ ಮಾಯಶ್ಚರೈಸಿಂಗ್ ಕ್ರೀಮ್ ಅಂತ ಹೇಳಿ ಕಾಣಿಸ್ತಿದ್ದಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ ಬೇಬಿ ಸ್ಕಿನ್ ತುಂಬಾನೇ ಡ್ರೈ ಇತ್ತು ಅಥವಾ ಡೆಲಿಕೇಟೆಡ್ ಸ್ಕಿನ್ ಆಗಿತ್ತು ಅಥವಾ ಅಲ್ಟ್ರಾ ಡ್ರೈ ಸ್ಕಿನ್, ಸೊ ಈ ರೀತಿಲೆಲ್ಲ ನಿಮ್ಮ ಬೇಬಿ ಸ್ಕಿನ್ ತುಂಬಾನೇ ಡ್ರೈನೆಸ್ ಏನಾದ್ರು ಇತ್ತು ಮತ್ತೆ ಡೆಲಿಕೇಟೆಡ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಮಾಯಶ್ಚರೈಸರ್ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಡ್ರೈನೆಸ್ ಇಂದ ನಿಮ್ಮ ಬೇಬಿ ಸ್ಕಿನ್ ತುಂಬಾನೇ ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡಿ ತುಂಬಾನೇ ನರಿಶ್ಮೆಂಟ್ ಕೊಡುತ್ತೆ ಅಂಡ್ ತುಂಬಾನೇ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಡೀಪ್ ಆಗಿ ಒಳಗಡೆ ಇದು ಅಬ್ಸರ್ವ್ ಆಗಿ ನರಿಶ್ಮೆಂಟ್ ಸಾಫ್ಟ್ನೆಸ್ ಸಿಗುತ್ತೆ. ಮತ್ತೆ ರೀಸ್ಟೋರ್ ಏನಾರ ಸ್ಕಿನ್ ಬ್ಯಾರಿಯರ್ಸ್ ಏನಾರ ಹಾಳಾಗಿತ್ತು ಅಂತ ಹೇಳಿದ್ರೆ ರೀಸ್ಟೋರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಎನ್ವಿರಾನ್ಮೆಂಟ್ ಇಂದನೂ ಕೂಡ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಓವರಲ್ ಆಗಿ ನಿಮ್ಮ ಬೇಬಿ ಸ್ಕಿನ್ ನ ಇದು ಹೈ ಪ್ರೊಟೆಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಸ್ಕಿನ್ ಬ್ಯಾರಿಯರ್ ಹಾಳಾಗದಿರೋ ರೀತಿ ಇದು ಪ್ರೊಟೆಕ್ಟ್ ಮಾಡುತ್ತೆ, ಮತ್ತೆ ಎನ್ವಿರಾನ್ಮೆಂಟ್ ಇಂದನೂ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಈ ಒಂದು ಮಾಯಶ್ಚರೈಸರ್ ನೀವು ನಿಮ್ಮ ಬೇಬಿಗೆ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ 24 hours ವರೆಗೂ ಕೂಡ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಸಿಗುತ್ತೆ ನಿಮ್ಮ ಬೇಬಿ ಸ್ಕಿನ್ಗೆ ಅಥವಾ ನಿಮ್ಮ ಮಕ್ಕಳ ಸ್ಕಿನ್ಗೆ ಅಂತಾನೆ ಹೇಳ್ಬೋದು. ಅಂಡ್ ಇದು ನಾನ್ ಗ್ರೇಸಿ ಮತ್ತೆ ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ಈಸಿಯಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ, ಯಾವುದೇ ರೀತಿ ಜಿಡ್ ಅನ್ಸೋದು ಆಯಿಲಿನೆಸ್ ಅನ್ಸೋದು ಸೊ ಆ ರೀತಿಲೆಲ್ಲ ಬೇಬಿ ಸ್ಕಿನ್ಗೆ ಇದು ಫೀಲ್ ಕೊಡೋದೇ ಇಲ್ಲ. ತುಂಬಾನೇ ಲೈಟ್ ವೇಟ್ ಇರೋದ್ರಿಂದ ಬೇಗನೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಅಂಡ್ ಇದರಲ್ಲಿ ಶಿಯಾ ಬಟರ್, ಅಲೋವೆರಾ ಆಯಿಲ್ ಮತ್ತೆ ಮ್ಯಾಂಗೋ ಬಟರ್, ಕೊಕೋ ಬಟರ್, ಸೊ ಈ ರೀತಿಲೆಲ್ಲ ಎನ್ರಿಚ್ಡ್ ಆಗಿ ಇನ್ಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮ್ಮ ಬೇಬಿ ಸ್ಕಿನ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ನಿಮಗೇನಾದ್ರು ಇಷ್ಟ ಆಯ್ತು ನಿಮ್ಮ ಬೇಬಿ ನೀವೇನಾದ್ರು ಯೂಸ್ ಮಾಡ್ತೀರಾ ನಿಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ಇದು 233 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಈಗ ತೋರಿಸಿರುವಂತ ಈ 4 ಮಾಯಶ್ಚರೈಸರ್ ಅಲ್ಲಿ ಸೊ ನೀವು 0 to 12 years ಇರುವಂತ ಮಕ್ಕಳುಗಳಿಗೆ ನೀವು ಆರಾಮಾಗಿ ಎವ್ರಿಡೇ ನೀವು ಯೂಸ್ ಮಾಡಬಹುದು. ಸೊ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ, ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ, ಯಾವ ಫೀಚರ್ಸ್ ನಿಮಗೆ ಇಷ್ಟ ಆಗುತ್ತೆ ಆ ಒಂದು ಮಾಯಶ್ಚರೈಸರ್ ನ ನೀವು ಚೂಸ್ ಮಾಡಬಹುದು. ಬೇಬಿ ಸ್ಕಿನ್ ಟೈಪ್ ಅಲ್ಲಿ ಯಾವುದೇ ರೀತಿ ಏನು ಕೆಟಗರಿ ಇರೋದಿಲ್ಲ, ಲೈಕ್ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್, ಸೊ ಹೀಗೆ ಸ್ಕಿನ್ ಟೈಪ್ಸ್ ಯಾವುದು ಕೂಡ ಇರೋದಿಲ್ಲ, ಸೇಮ್ ಸ್ಕಿನ್ ಇರುತ್ತೆ. ಸೊ ನೀವು ಇವಾಗಿಂದಾನೇ ನೀವು ಈ ರೀತಿ ಮಾಯಶ್ಚರೈಸರ್ ಗಳನ್ನ ಎವ್ರಿಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ ಫ್ಯೂಚರ್ ಅಂದ್ರೆ ಟೀನೇಜ್ ಅಲ್ಲೆಲ್ಲ ಸ್ಕಿನ್ ಎಲ್ಲ ಡಿವೈಡ್ ಆಗುತ್ತೆ ಅಲ್ವಾ, ಅಂದ್ರೆ ಸ್ಕಿನ್ ಟೈಪ್ಸ್ ಎಲ್ಲ ಡಿವೈಡ್ ಆಗುತ್ತೆ, ಲೈಕ್ ಕಾಂಬಿನೇಷನ್ ಸ್ಕಿನ್ ಆಗ್ಬೋದು, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಹೀಗೆ ಡಿವೈಡ್ ಆಗ್ಬಿಡುತ್ತೆ. ಸೊ ಆ ರೀತಿಲಿ ಬೇರೆ ಸ್ಕಿನ್ ಟೈಪ್ ಆಗದಿರೋ ರೀತಿ ಪ್ರೊಟೆಕ್ಷನ್ ಸಿಗಬೇಕು, ನಾರ್ಮಲ್ ಸ್ಕಿನ್ ಆಗಿನೇ ನಿಮ್ಮ ಮಕ್ಕಳ ಸ್ಕಿನ್ ಇರಬೇಕು ಅಂತ ಹೇಳಿದ್ರೆ ನೀವು ಎವ್ರಿಡೇ ಮಾಯಶ್ಚರೈಸರ್ ನ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ ನಿಮ್ಮ ಮಕ್ಕಳುಗಳಿಗೆ. ಸೊ ಹುಟ್ಟಿದ ಮಗುವಿನಿಂದ ಹಿಡಿದು 12 years ವರೆಗೂ ಕೂಡ ಮಕ್ಕಳುಗಳಿಗೆ ಅಪ್ಲೈ ಮಾಡಬೇಕು. ದೊಡ್ಡವರು ಯೂಸ್ ಮಾಡುವಂತ ಮಾಯಶ್ಚರೈಸರ್ ಗಳನ್ನ ನಿಮ್ಮ ಮಕ್ಕಳುಗಳಿಗೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಅವರಿಗೆ ಅಂತಾನೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ ಗಳು ಇರುತ್ತೆ, ಅದೆಲ್ಲದೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ರೀತಿ ಡಿಸೈನ್ ಮಾಡಿರುವಂತ ಮಾಯಶ್ಚರೈಸರ್ ಗಳನ್ನ ನೀವು ಎವ್ರಿಡೇ ಯೂಸ್ ಮಾಡಬೇಕು. ಅಂಡ್ ಈ ಒಂದು ಮಾಯಶ್ಚರೈಸರ್ ನೀವು ಇದೊಂದೇ ತಗೊಂಡ್ರೆ ಸಾಕು, ಫುಲ್ ಫೇಸ್ ಅಂಡ್ ಬಾಡಿ ಎಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡಬಹುದು. ಸಪರೇಟ್ ಆಗಿ ಬಾಡಿ ಲೋಷನ್ ಯೂಸ್ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಸೊ ನೀವು ಒಂದೇ ತಗೊಂಡ್ರೆ ಸಾಕು, ನೀವು ಫೇಸ್ ಅಂಡ್ ಬಾಡಿಗೂ ಕೂಡ ಯೂಸ್ ಮಾಡಬಹುದು. ಸೊ ಆ ರೀತಿ ನಿಮಗೆ ಕವರ್ ಮಾಡಿದ್ದೀನಿ. ಸೊ ತುಂಬಾ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ. ಅಂಡ್ ಈ ಒಂದು ಮಾಯಶ್ಚರೈಸರ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಿಮ್ಮ ಮಕ್ಕಳಿಗೆ ಸ್ನಾನ ಮಾಡಿದ ನಂತರ ಇಮಿಡಿಯೇಟ್ ಆಗಿ ನೀವು ಫೇಸ್ ಅಂಡ್ ಬಾಡಿಗೆ ನೀವು ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಅವಾಗ ಸ್ಕಿನ್ ಬ್ಯಾರಿಯರ್ಸ್ ಯಾವುದು ಕೂಡ ಹಾಳಾಗೋದಿಲ್ಲ, ಡ್ರೈನೆಸ್ ಏನು ಬರೋದಿಲ್ಲ. ಅದಾದ್ಮೇಲೆ ನೀವು ಸನ್ಸ್ಕ್ರೀನ್ ಲೋಷನ್ಸ್ ಗಳನ್ನ ಅಪ್ಲೈ ಮಾಡಬೇಕು ಹ್ಯೂಮನ್ ಬಾಡಿ ಮತ್ತೆ ಫೇಸ್ಗೆ. ಸೊ ಅವಾಗ ಇನ್ನೂ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಈಗ ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಸೊ ಅವಾಗೆಲ್ಲ ತುಂಬಾನೇ ಪ್ರೊಟೆಕ್ಷನ್ ಸಿಗ್ಬೇಕಲ್ವಾ. ಸೊ ಹಾಗಾಗಿ ಸನ್ಸ್ಕ್ರೀನ್ ಲೋಷನ್ ಕೂಡ ಅಪ್ಲೈ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸನ್ಸ್ಕ್ರೀನ್ ಗಳನ್ನು ಕೂಡ ತೋರಿಸ್ತೀನಿ. ಆ ವಿಡಿಯೋ ನೋಡ್ಬೇಕು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್, ಸರಿನಾ. ಅಂಡ್ ಈ ವಿಡಿಯೋದಲ್ಲಿ ಏನೋ ನಿಮ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವೆಲ್ಲ ಮಾಯಶ್ಚರೈಸರ್ ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ, ಮತ್ತೆ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಗಳಲ್ಲಿ ಸಿಗುತ್ತೆ. ಕೇಳಿ ನೋಡಿ. ಆನ್ಲೈನ್ ಅಲ್ಲಿ ಎಲ್ಲಿ ಸಿಗುತ್ತೆ ನಾನು ಲಿಂಕ್ ಎಲ್ಲ ಪ್ರೊವೈಡ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ. ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಒರಿಜಿನಲ್ ಲಿಂಕ್ ಸೈಟ್ ನೇ ನಾನು ಪ್ರೊವೈಡ್ ಮಾಡ್ತೀನಿ. ಡೂಪ್ ಎಲ್ಲ ನೀವು ತಗೊಳ್ಳಿಕ್ಕೆ ಹೋಗಬೇಡಿ. ಸೊ ಬಂದ್ಬಿಟ್ಟಿರುತ್ತೆ ಬೇರೆ ಸೈಟ್ ಇಂದ. ಸೊ ಹಾಗಾಗಿ ಹುಷಾರಾಗಿ ನೀವು ಆರ್ಡರ್ ಮಾಡ್ಕೊಳ್ಳಿ, ಸರಿನಾ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೂ ಕೂಡ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.